ಪಾಠ 5 ಅಂದ್ರೆ 7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 7 ಬ್ರಿಟಿಷ ಪ್ರಾಬಲ್ಯದ ಬೆಳವಣಿಗೆ. ಮುಖ್ಯ ಇಸ್ವಿಗಳು 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. 1765ರಲ್ಲಿ ದಿವಾನಿ ಹಕ್ಕಿನ ಪ್ರಾಪ್ತಿ. 1799ರಲ್ಲಿ ರಿಂದ 1805ರವರೆಗೆ ವೆಲ್ಲೆಸ್ಲಿ ಆಡಳಿತ ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು. 1848 ಡಾಲ್ ಹೌಸಿಯ ಆಡಳಿತ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದದಿಂದ ಭರ್ತಿ ಮಾಡಿ. ಒಂದನೇದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್ ಅಂದರೆ ಲಾರ್ಡ್ ವೆಲ್ಲೆಸ್ಲಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ರಾಬರ್ಟ್ ಕ್ಲೈವನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು. ರಾಬರ್ಟ್ ಕ್ಲೈವ್ ಯಾರನೊಂದಿಗೆ ಒಪ್ಪಂದ ಮಾಡಿಕೊಂಡ ಅಂದ್ರೆ ಮೊಘಲರ ರಾಜ್ಯ 2ನೇ ಶಾ ಆಲಂ ಜೋಡಿ. ಇನ್ನು ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಅಂದ್ರೆ 1773ರಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ. ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು? ಬಕ್ಸಾರ್ ಕದನ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ದಿವಾನಿ ಹಕ್ಕು ಎಂದರೇನು? ದಿವಾನಿ ಹಕ್ಕು ಎಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು. ರಣಜಿತ್ ಸಿಂಗ್ ಯಾರು? ರಣಜಿತ್ ಸಿಂಗ್ ಯಾರು? ರಣಜಿತ್ ಸಿಂಗ್ ಲಾಹೋರಿನ ರಾಜ. ರಣಜಿತ್ ಸಿಂಗ್ ಯಾರು? ಲಾಹೋರಿನ ರಾಜ ಅಥವಾ ಈಗಿನ ಪಂಜಾಬಿನ ರಾಜ. ಇನ್ನು 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ನೋಡೋಣ. ಯಾವುದಪ್ಪ ಅಂದ್ರೆ ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನು? ದಿವಾನಿ ಹಕ್ಕನ್ನು ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮವೇನು? ರಾಬರ್ಟ್ ಕ್ಲೈವ್ 2ನೇ ಸಲ ಭಾರತಕ್ಕೆ ಗವರ್ನರ್ ಆಗಿ ಬಂದಾಗ 2ನೇ ಶಾ ಆಲಂ ನಡುವೆ ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ 26 ಲಕ್ಷ ರೂಪಾಯಿಗಳನ್ನು ಪ್ರತಿಯಾಗಿ ಬ್ರಿಟಿಷರು ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು. ಇನ್ನು ದಿವಾನಿ ಹಕ್ಕಿನ ಪರಿಣಾಮಗಳು ಏನಪ್ಪ ಅಂದ್ರೆ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಕಂಪನಿಯ ಕಂದಾಯ ರೂಪದಲ್ಲಿ ಹಣ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಕೊಳ್ಳಿತು. ಇದು ದಿವಾನಿ ಹಕ್ಕಿನ ಇಂಗ್ಲಿಷರು ಹೇಗೆ ಪಡೆದರು ಅದರ ಪರಿಣಾಮಗಳನ್ನು ತಿಳಿದ್ರಿ. ಇನ್ನು 9ನೇ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳೇನು? ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕ ವೆಚ್ಚದ ಹೊರೆ ಭಾರತ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಆಡಳಿತ ಅಧಿಕ ಭೂಪ್ರದೇಶ ತಮ್ಮ ಹತೋಟಿಗೆ ತೆಗೆದುಕೊಂಡರು. ಇದಕ್ಕೆ ಒಳಪಟ್ಟ ರಾಜ್ಯರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಈ ನೀತಿಯ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನು ಕಳೆದುಕೊಂಡವು. ಇನ್ನು ಲಾಸ್ಟ್ ಒಂದು ಕ್ವಶನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಏಕೆ ನ್ಯಾಯಬದ್ಧವಲ್ಲ? ದತ್ತು ಮಕ್ಕಳ ನೀತಿ ಯಾಕೆ ನ್ಯಾಯಬದ್ಧವಾಗಿಲ್ಲ? ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ನ್ಯಾಯಬದ್ಧವಾಗಿಲ್ಲ. ಏಕೆಂದರೆ ಭಾರತ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದ ಪದ್ಧತಿಗಳು ಅವರು ತಂದ ಕಾನೂನು ರೂಢಿಗೆ ವಿರುದ್ಧವಾಗಿದ್ದವು. ಇನ್ನು 1848ರಲ್ಲಿ ಲಾರ್ಡ್ ಡಾಲ್ ಹೌಸಿ ಈ ಪದ್ಧತಿ ಜಾರಿಗೆ ತಂದನು. ಇನ್ನು ರಾಜನಿಗೆ ಮಕ್ಕಳಿಲ್ಲದಿದ್ದರೆ ಅವರ ಮರಣದ ನಂತರ ರಾಜ್ಯವು ಬ್ರಿಟಿಷರ ವಶವಾಯಿತು. ಇದರಿಂದಾಗಿ 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು. ಈ ನೀತಿಯ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾಯಿತು. ಏನಾಯಿತು? ಈ ನೀತಿಯಿಂದ ಭಾರತಕ್ಕೆ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾಯಿತು. ಇನ್ನು ಭಾರತ ನಕ್ಷೆ ನೋಡೋಣ. ಏನಪ್ಪ ಅಂದ್ರೆ
ಬ್ರಿಟಿಷರ ಅಧಿಕಾರ ಪ್ರದೇಶಗಳು. ಇಲ್ಲಿ ಭಾರತ ನಕ್ಷೆ. ಬ್ರಿಟಿಷರ ಅಧಿಕಾರ ಪ್ರದೇಶಗಳು ಯಾವ್ಯಾವಿದ್ದು? ಇಲ್ಲಿ ಮ್ಯಾಪನ್ನು ಎಲ್ಲರೂ ಗಮನಿಸಿರಿ. ಯಾವ ಪ್ರದೇಶಗಳು ಗೊತ್ತಾಗುತ್ತೆ. ಅವ್ರ ಬೆಳವಣಿಗೆ ಆದ ನಂತರ ಭೂ ಪ್ರದೇಶಗಳು ಯಾವ್ದು? ಇಲ್ಲಿ ಕಾಶ್ಮೀರ ಇತ್ತು, ನೇಪಾಳ, ಆಮೇಲೆ ರೇವುಪಟ್ಟಣ, ಹೈದರಾಬಾದ್ ನಿಜಾಮನ ಭೂಪ್ರದೇಶ, ಇವೆಲ್ಲ ಅಂಕುರ, ಬರ್ಮಾ, ಅಸ್ಸಾಮ, ಬಿಹಾರ, ಇವೆಲ್ಲ ಬ್ರಿಟಿಷರ ಆಳ್ವಿಕೆ ಪ್ರದೇಶಗಳು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಓಕೆ, ಇಲ್ಲಿಗೆ ಬ್ರಿಟಿಷರ ಪ್ರಾಬಲ್ಯದ ಬೆಳವಣಿಗೆ ಅಧ್ಯಾಯ ಮುಕ್ತಾಯವಾಯಿತು.